ಹಾಯ್ ಫ್ಯಾಮಿಲಿ, ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಮೀಶೋದಿಂದ ಕ್ಯಾಸರೋಲ್ ತರಿಸಿದ್ದೀನಿ. ಪ್ರಾಡಕ್ಟ್ ನೋಡಿ ಈ ಥರ ಬಂದಿದೆ. ಇದನ್ನು ನಾನು ಗಿಫ್ಟಿಂಗ್ ಪರ್ಪಸ್ಸಿಗೋಸ್ಕರ ತರಿಸಿದ್ದು. ನನ್ನ ಕಸಿನ್ದು ಗೃಹ ಪ್ರವೇಶ ಇತ್ತು, ಸೊ ಅದಕ್ಕೋಸ್ಕರ ನಾನು ಇದನ್ನು ಗಿಫ್ಟಿಂಗಿಗೋಸ್ಕರ ತರಿಸಿದ್ದೀನಿ. ಚೆನ್ನಾಗಿದೆ ಅಂತ ಹೇಳಿದ್ಲು ಯೂಸ್ ಮಾಡ್ಕೊಂಡ್ಮೇಲೆ. ಡಿಸೈನೂ ತುಂಬಾ ಚೆನ್ನಾಗಿದೆ. ಫ್ಲವರ್ ಡಿಸೈನ್ಸ್ ಎಲ್ಲ ಕೊಟ್ಟಿದ್ದಾರೆ ವಿತ್ ಗೋಲ್ಡನ್ ಕಲರ್ ಪೇಂಟಿಂಗ್ ಎಲ್ಲ ಮಾಡಿ. ನಾನಿದು 2 ಪೀಸಸಲ್ಲಿ ತರಿಸಿದ್ದು. ಇನ್ನೊಂದು ಪೀಸ್ದು ನಾನು ಲೇಟರ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಆಲ್ಮೋಸ್ಟ್ ನಿಮಗೆ 500 ml ವರೆಗೂ ಹಿಡಿಸುತ್ತೆ ಇದು. ಅಂದರೆ ಮನೇಲಿ 2 ಜನ ಇದ್ದರೆ ಅವರಿಗೆ ಸಾಕಿದು. ತುಂಬ ಹಾಟ್ ಆಗೇ ಇರುತ್ತೆ, 1 or 2 ಅವರ್ಸ್ವರೆಗೂ. ಸ್ಟೀಲ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಇದರದ್ದು. ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಸುತ್ತಲೂ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ. ಮೀಶೋದಿಂದ ಕೆಲವೊಂದು ಐಟಮ್ಸ್ ಇಷ್ಟ ಆದಿದ್ರಲ್ಲಿ ಇದು ಒಂದು ನನಗೆ. ಬಿಕಾಸ್ ಮೀಶೋದಲ್ಲಿ ಅಷ್ಟು ನಿಮಗೆ ಕ್ವಾಲಿಟಿ ಪ್ರಾಡಕ್ಟ್ಸು ಸಿಕ್ಕಲ್ಲ ಅಂತ ನನ್ನ ಅನಿಸಿಕೆ. ಅಫ್ಕೋರ್ಸ್ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ, ಬಟ್ ಯು ಹ್ಯಾವ್ ಟು ಕಾಂಪ್ರಮೈಸ್ ವಿತ್ ದ ಕ್ವಾಲಿಟಿ ಅನ್ನೋದು ನಂದು ಒಪಿನಿಯನ್ನು. ಇದರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿ. ಮೀಶೋದಿಂದ ವಾಟರ್ ಬಾಟಲ್ಸ್ ತರಿಸಿದ್ದೀನಿ. ಅದಕ್ಕೆ ಅವರು ಬ್ರಷ್ನ ಕಾಂಪ್ಲಿಮೆಂಟ್ರಿಯಾಗಿ ಅಂದರೆ ಫ್ರೀಯಾಗಿ ಕೊಟ್ಟಿದ್ದಾರೆ. ವಾಟರ್ ಬಾಟಲ್ಸ್ನ ಕ್ಲೀನ್ ಮಾಡುವಂಥ ಬ್ರಷ್ ಇದು. ನೋಡಿ, ಈ ಥರ ಪ್ಯಾಕೇಜಿಂಗಲ್ಲಿ ಕೊಟ್ಟಿದ್ದಾರೆ ಅವರು. ತೋರಿಸ್ತೀನಿ ನೋಡಿ ಇವಾಗ. ನೋಡಿ, ಈ ಥರ ಬಂದಿದೆ ವಾಟರ್ ಬಾಟಲ್ಸ್. ಇದು ಒಂದು ಪ್ಲೇನ್ ವಾಟರ್ ಬಾಟಲ್ಸು. ಮೇಲ್ಗಡೆ ಪ್ಲಾಸ್ಟಿಕ್ ಲಿಡ್ ಕೊಟ್ಟಿದ್ದಾರೆ ಅವರು. ಮುಚ್ಚಳ ಏನು ಬರುತ್ತೆ ಅದು ನೋಡಿ, ಹೀಗೆ ಬರುತ್ತೆ ಇದು. ಇದು ಬಂದು ಐ ಗೆಸ್ 750 ml ಇರಬೇಕು ನನಗೆ ಗೊತ್ತಿರೋ ಹಾಗೆ. ಬೇರೆ ಏನು ಸ್ಪೆಷಲ್ ಅಂತ ಹೇಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಅಂದರೆ ಇದಕ್ಕೆ ಕಾಂಪ್ಲಿಮೆಂಟರಿಯಾಗಿ ಬಾಟಲ್ ಕ್ಲೀನ್ ಮಾಡೋಕ್ಕೆ ಬ್ರಷ್ ಕೊಟ್ಟಿದ್ದಾರೆ. ಇದು ಸಾಫ್ಟಾಗೇ ಇದೆ. ಸ್ಟೀಲ್ ಮೆಟೀರಿಯಲ್ ಆದ್ದರಿಂದ ನಂಗೆ ಇಷ್ಟ ಇದೆ ವಾಟರ್ ಬಾಟಲು. ಇದ್ರ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಅವರು ಚೆಕ್ಔಟ್ ಮಾಡಿ ಆರ್ಡ್ರ್ ಮಾಡ್ಬೋದು. ನಾನಿವತ್ತು ಹೆರಿಕ್ಸ್ ಎಂಟರ್ಪ್ರೈಸಸ್ಸಿಂದ ಒಂದು ಪೋರ್ಟಬಲ್ ಏರ್ ಕಂಡೀಷ್ನರ್ ಕೂಲರ್ ತರಿಸಿದ್ದೀನಿ. ಇದು ಮಿನಿ ಎವಾಪರೇಟ್ ಕೂಲರ್ ವಿತ್ 7 ಕಲರ್ಸ್ LED ಲೈಟ್ ಅಂತ ಕೊಟ್ಟಿದ್ದಾರೆ. ನೋಡಿ, ಪ್ಯಾಕೇಜಿಂಗ್ ಈ ಥರ ಬಂದಿದೆ. ನಾನು ತರಿಸಿರೋದು ಇದು ಮೀಶೋದಿಂದ. ಇದನ್ನು ಓಪನ್ ಮಾಡಿ ಈಗ ನಾನು ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ, ಈ ಥರ ಪ್ಯಾಕೇಜಿಂಗಲ್ಲಿ ಬಂದಿದೆ. ಏರ್ ಕೂಲರ್ ಫ್ಯಾನ್ ಅಂತ ಹಾಕಿದ್ದಾರೆ ಇವರು. ಸ್ಟ್ರಾಂಗ್ ಏರ್ ಸಪ್ಲೈ ಆಫ್ 3rd ಗೇರ್ ಟರ್ಬೈನ್ ಅಂತ ಹಾಕಿದ್ದಾರೆ. ಈ ಥರ ಪಿಕ್ಚರಲ್ಲಿ ಬರುತ್ತೆ ಇದು. ಇಲ್ಲಿ ನೋಡಿ, ಕೂಲ್ಸ್ ಅಂತ ಕೊಟ್ಟಿದ್ದಾರೆ. ಇದ್ರ ಫೀಚರ್ಸ್ ಕೊಟ್ಟಿದ್ದಾರೆ. ಹ್ಯುಮಿಡಿಫೈಸ್, 7 ಕಲರ್ಸ್ LED, 1 bar 2 bar 3H ಟೈಮರ್ ಅಂತ ಕೊಟ್ಟಿದ್ದಾರೆ. ಮತ್ತು ನೋಡಿ, ಇದ್ರದ್ದು ಈಸಿ ಟು ಕ್ಲೀನ್ ಟು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂತ ಕೊಟ್ಟಿದ್ದಾರೆ. ಇದನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ಕೊಟ್ಟಿದ್ದಾರೆ. ಮತ್ತು ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತಲೂ ಮೆನ್ಷನ್ ಮಾಡಿದ್ದಾರೆ. ಲೈಕ್ ಬೆಡ್ರೂಮ್, ಆಫೀಸ್, ಹೋಮ್, ಕಿಚನ್, ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದಕ್ಕೆ ಯೂಸ್ ಮಾಡುವಂಥ ಟಿಪ್ಸು ಕೊಟ್ಟಿದ್ದಾರೆ, ಹೇಗೆ ಯೂಸ್ ಮಾಡಬೇಕು ಅಂತ. ಬೇಕಾದ್ರೆ ನಾವು ಇದಕ್ಕೆ ಪರ್ಫ್ಯೂಮು ಆ್ಯಡ್ ಮಾಡ್ಕೋಬೋದು. ನೋಡಿ, ಅವರೇ ಕ್ಲೇಮ್ ಮಾಡ್ಕೊಂಡಿದ್ದಾರೆ. ಆ್ಯಡ್ ಪರ್ಫ್ಯೂಮು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ದಟ್ ಏರ್ನಲ್ಲಿ ಪರ್ಫ್ಯೂಮ್ ಸ್ಮೆಲ್ಲು ಮತ್ತು ಏರ್ ಪ್ಯೂರಿಫೈಯರ್ ಥರ ವರ್ಕ್ ಆಗುತ್ತೆ ಇದು. ನೋಡಿ, ಈಗ ಇಷ್ಟು ಕಲರ್ಸಲ್ಲಿ ಇದು ಅವೈಲಬಲ್ ಇದೆ. ನಾನು ಯಾವ ಕಲರ್ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನಾವು ಯಾವ ಕಲರ್ ತರಿಸಿದ್ದೀವಿ ಅಂತ. ಇಷ್ಟು ಕಲರ್ ಅವೈಲಬಿಲಿಟಿ ಇದೆ. ಓಪನ್ ಮಾಡಿ. ನೋಡಿ, ಇದು ಹೀಗೆ ಪ್ಯಾಕೇಜಿಂಗಲ್ಲಿ ಬಂದಿದೆ. ಇಷ್ಟು ಎಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ ಜೊತೆಗೆ. ನೋಡಿ, ಇದು ಫ್ಯಾನು ಮತ್ತು ಕೂಲರ್ ಈ ಥರ ಬರುತ್ತೆ. ಇದನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಹೀಗೂ ಮಾಡ್ಕೋಬೋದು, ಹೀಗೂ ಮಾಡ್ಕೋಬೋದು. ಆ್ಯಕ್ಚುಲಿ ಅದು ಹೀಗೆ ಇಟ್ಕೋಬೋದು ನೀವು, ಅಥವಾ ಹೀಗೆ ಇಟ್ಕೋಬೋದು. ಈ ಪೋರ್ಷನಲ್ಲಿ ನೀವು ಇದನ್ನು ವಾಟರ್ ಫಿಲಪ್ ಮಾಡ್ಕೋಬೋದು. ನೋಡಿ, ಇದು ಅಡ್ಜಸ್ಟ್ ಆಗುತ್ತೆ ಹೀಗೆ ಹೀಗೆ ಮತ್ತು ಹೀಗೆ ಎರಡೂ ಸೈಡಲ್ಲಿ ಅಡ್ಜಸ್ಟ್ ಆಗುತ್ತೆ. ಯಾವ ಕಡೆ ನಾನು ಇಷ್ಟು ತನಕ ತೋರಿಸಿದ್ದು ಬ್ಯಾಕ್ ಸೈಡಲ್ಲಿ. ನೋಡಿ, ಇದು ಬಂದು ಫ್ರಂಟಲ್ಲಿ ಬರುತ್ತೆ. ಇದನ್ನು ಹೀಗೆ ಬೇಕಾದ್ರೆ ಮಾಡ್ಕೋಬೋದು. ನೋಡಿ, ಹೀಗೆ ಮಾಡ್ಕೋಬೋದು ನೀವು, ಅಥವಾ ಇದನ್ನು ನೋಡಿ ಹೀಗೆ ಮಾಡ್ಕೋಬೋದು. ನೋಡಿ, ಈ ಥರ ಬಂದಿದೆ ಫೆಸಿಲಿಟಿ. ಇಲ್ಲಿ ನೋಡಿ, ಲೈಟಿಂಗ್ಸು ಕೊಟ್ಟಿದ್ದಾರೆ.
ಐ ಥಿಂಕ್ ಇದನ್ನು ಚಾರ್ಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಮತ್ತು ಇದು ಯೂಸ್ ಹೇಗೆ ಮಾಡಬೇಕು ಅಂತ ಬಟನ್ಸು ಕೊಟ್ಟಿದ್ದಾರೆ, ಮತ್ತು ನೀವು ಇನ್ಸ್ಟ್ರಕ್ಷನ್ಸಲ್ಲಿ ಓದ್ಬೋದು. ನೋಡಿ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಅವರು ಹೇಗೆ ಯೂಸ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ನ ಮೆನ್ಷನ್ ಮಾಡಿದ್ದಾರೆ. ವಿಡಿಯೋ ಬೇಕಾದ್ರೆ ಪಾಸ್ ಮಾಡಿ ನೀವು ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ಕೋಬೋದು, ಅಕಸ್ಮಾತ್ ನೀವೇನಾದ್ರು ನಿಮ್ಮ ಮನೆಗೆ ತರಿಸ್ಕೊಂಡ್ರೆ. ನಾನು ಈ ವಿಡಿಯೋ ಹಾಕಿ ಪೋಸ್ಟ್ ಮಾಡಿ ಫ್ಯೂ ಡೇಸ್ ಆಗಿದೆ. ಇದು ಆ್ಯಕ್ಚುಲಿ ನಮ್ಮ ಮನೇಲಿ ವರ್ಕ್ ಆಗಲಿಲ್ಲ, ಓನ್ಲಿ 1 ವೀಕ್ ಅಷ್ಟೇ ವರ್ಕ್ ಆಗಿದ್ದು, ಆ್ಯಂಡ್ ಇಟ್ ಸ್ಟಾಪ್ಡ್ ವರ್ಕಿಂಗ್. ಐ ಡೋಂಟ್ ನೋ, ನೀವು ಯಾರು ಪರ್ಚೇಸ್ ಮಾಡಿದರೆ ನಿಮಗೆ ವರ್ಕ್ ಆಗಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಷ್ಟು ಯೂಸ್ಫುಲ್ ಆಗಿಲ್ಲ, ಬಿಕಾಸ್ 1 ವೀಕ್ ಆದಮೇಲೆ ಇವ್ರದ್ದು ರಿಟರ್ನ್ ಪಾಲಿಸಿನೂ ಕ್ಲೋಸ್ ಆಗಿಬಿಡುತ್ತೆ. ಸೊ ಐ ಹ್ಯಾವ್ ವೇಸ್ಟೆಡ್ ಮೈ ಮನಿ ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ.